ನಾನು ಕಾಸರಗೋಡು ಡಿಸ್ಟಿಕಲ್ಲಿ ಇವತ್ತು ಕಾಸರಗೋಡು ಡಿಸ್ಟಿಕಲ್ಲಿ ಮಂಜೇಶ್ವರ ತಾಲೂಕಲ್ಲಿ ಪ್ರಚಾರಕ್ಕೋಸ್ಕರ ನನ್ನ ಆತ್ಮೀಯ ಸ್ನೇಹಿತರಾದಂಥ ಶಾಸಕರಾದಂಥ ಅಶ್ರಫ್ ಅವರು ಪ್ರಚಾರಕ್ಕೋಸ್ಕರ ಬಂದಿದ್ದೀನಿ. ತುಂಬ ಚೆನ್ನಾಗಿ ವಾತಾವರಣ ಇದೆ. ಜನ ತೀರ್ಮಾನ ಮಾಡೋ ಕಾರಣ ಅಂದರೆ ಅದು ಅವ್ರು 5 ವರ್ಷ ಸೇವೆ ಸಲ್ಲಿಸ್ತಾ ಇರಲಿಲ್ಲ. ಜನ ಹೇಳ್ತಾರೆ ನಾನಿಲ್ಲ, ಇದು ನನಗೆ ಗೊತ್ತಿಲ್ಲ, ಇಷ್ಟು ಅಭಿಮಾನ ಅಶ್ರಫ್ ಗಿರಿ ಅಂತ ನಾನು ತಿಳ್ಕೊಂಡಿರಲಿಲ್ಲ. ಜನ ಹೇಳ್ತಾರೆ ಸಿಕ್ಕಿದ್ರು, ಬೇರೆ ಕಡೆ ಸಿಕ್ಕಿದ್ರು, ಈ ಮನೆಯಲ್ಲಿ ಸ್ವಲ್ಪ ಜನ ಸಿಕ್ಕಿದ್ದಾರೆ. ಎಲ್ಲರೂ ಇಲ್ಲ ಸರ್, ಅಶ್ರಫ್ ನಾನು ಹೆಚ್ಚೇಗಸ್ತೀವಿ, ಔಷಧಿಯಿಂದ ಜಾಸ್ತಿ ಲೀಡರ್ ಇರ್ತೀವಿ. ಕಾರಣ ಅಂದರೆ ಅವ್ರು 5 ವರ್ಷದ ಕೆಲಸ ಏನು ಮಾಡಿದ್ದಾರೆ 50 ವರ್ಷದಲ್ಲಿ ಯಾರೂ ಮಾಡಿಲ್ಲ ಅಂತ ಕೆಲಸನ ಮಾಡಿದ್ದಾರೆ. ನಾವು ಅಶ್ರಫೇ ಗೆಲ್ಸೋದಂತ ಜನ ಹೇಳ್ತಾರೆ. ಅದ್ರ ಜೊತೆಯಲ್ಲಿ ನಾನು 26ನೇ ತಾರೀಕು ಬಂದಿದ್ದು, ಹೋದ ತಿಂಗಳು 26ನೇ ತಾರೀಕಿಂದ ನನ್ನ ನಾಯಕರಾದಂಥ ರಾಹುಲ್ ಗಾಂಧಿ ಮತ್ತು ವೇಣುಗೋಪಾಲ್ ಅವರು ನನಗೆ ಸ್ಟಾರ್ ಕ್ಯಾಂಪೇನರ್ ಮಾಡಿದ್ದಾರೆ. ಹಾಗಾಗಿ ನಾನು 7-8 ಡಿಸ್ಟಿಕ್ ಹೋಗಿದ್ದೆ. ಕೊಚ್ಚಿ ಹೋಗಿದ್ದೆ, ಆಲಪ್ಪಿ ಹೋಗಿದ್ದೆ, ಗನ್ನೂರು ಹೋಗಿದ್ದೆ. ಎಲ್ಲ ಕಡೆ ಹೋದರೂ ಜನಗಳು ಏನಾಗಿದೆ ಈ ಬಾರಿ ತೀರ್ಮಾನ ಮಾಡ್ದಂಗೆ ಕಾರಣ ಅಂದರೆ ಹೋದ 10 ವರ್ಷದಿಂದ LDF ಸರ್ಕಾರ ಏನಿದೆ ಅವರ ಅವಧಿಯಲ್ಲಿ ಏನೂ ಅಭಿವೃದ್ಧಿ ಕೆಲಸ ಆಗಿಲ್ಲ. UPA ಸರ್ಕಾರ ಕಂಪನಿಸಮ್ ಮಾಡ್ತಾಯಿದ್ದಾರೆ. ಆ ಕಾರಣಕ್ಕೆ ಈ ಬಾರಿ ಕೇರಳ ಜನ ತೀರ್ಮಾನ ಮಾಡಿದ್ದಾರೆ UDFಗೆ 100 सीट 105 सीट बढ़कर ನನಗೆ विश्वास है। मंडेश्वर में क्या हाल चल रहा है? अच्छा वही तो बोला ना मैं, भाई बीजेपी स्ट्रांग है तो वोट कौन डालता है? आवाम डालती है, पब्लिक डालती है। अभी पब्लिक का चाहता हुआ अशरफ जो है पब्लिक का दिल में बसा हुआ है। पब्लिक का कहना ये 5 साल में पहली बार MLA होके जो काम किया कोई नहीं कर सकता करके पब्लिक ओपिनियन है। अगर पब्लिक चली तो कौन सा बीजेपी कौन सा ये। सर कर्नाटक में कोई इलेक्शन चल रहे हैं, आपको के लिए केरला नहीं मेरे को भी जाने का है। 5 तारीख CM अनाउंस किया, मेरे को आने के लिए कहा है, मगर वेणुगोपाल साहब ने कुछ बोल रही। वेणुगोपाल साहब 7 तारीख तक करना करके अभी वेणुगोपाल साहब को ट्राई कर रहा हूँ। उनका परमिशन लेके कल भी जाने का, दावणगिरी जाने का सोच रहा हूँ। सर जीत के सर तो बೈ ಎಲೆಕ್ಷನ್ ಎರಡು ಎಲೆಕ್ಷನ್ ಎಲ್ಲೇ ಗೆಲ್ತೀವಿ ನಾವು ಕ್ಯಾಂಡಿಡೇಟ್ ಆಗಿರೋದು ಎಲ್ಲ ಗೆದ್ದಾನೆ. ನಾವು ಸೋಲಕ್ಕೆ ಯಾರನ್ನ ಕ್ಯಾಂಡಿಡೇಟ್ ಆಗ್ತಾರ? ನಮ್ಮ ಸೀಟ್ ರೀ ಅದು. ಬಾಗಲಕೋಟೆನ ಮೇಟಿಯವರಿದ್ದರು, ಇಲ್ಲಿ ಹಿರಿಯವರಾದಂಥ ಶಾಮನೂರು ಶ್ರೀಶಂಕರ ಅಜ್ಜ ಅವರಿದ್ದರು. ಎರಡು ನಮ್ಮದೇ ಸೀಟ್. ಮುಸ್ಲಿಂ ಅವರು ಅಷ್ಟಿಲ್ಲ, ಸರಿ ಮಾಡಿಸೋ ಅದು ಸರಿ ಹೋಗಿದ್ದಾರೆ, ಈಗ ಸರಿ ಹೋಗಿದ್ದಾರೆ.